ಎಲ್ಲ ಈಗ ದೇವರು ಬಂದ್ರ ಮನಿಗೆ ಯಾರೇ ಒಂದು ದೇವತಾ ಬರಮಾಡಿಕೊಂಡು ಬಂದ್ರ ನಿವಾರಣೆ ಮಾಡ್ತಾರ. ತಮಗೆಲ್ಲ ಗೊತ್ತೈತಿ. ಯಾರ ರೊಟ್ಟಿಲೇ ನಿವಾರಿಸ್ತಾರ, ಯಾರ ಅನ್ನದಲ್ಲೇ ನಿವಾರಿಸ್ತಾರ. ಹೌದು, ಹಿಂಗ ಹಲವಾರು ರೀತಿ ನಿವಾರಿಕೆ ಮಾಡ್ತಾರ. ಹೌದು ಹೌದು ಹೌದು. ಒಂದು ಊರಾಗ ಕುರುಬರು ಮುಖ್ಯಸ್ಥರ ದೇವರ ಮುಂದೆ ಕುಣಿಸಿ ದೇವರ ಮುಂದೆ ಕುರುಬರ್ನ ಆ ದೇವರ ಮುಂದೆ ಕುರುಬರು ಮುಖ್ಯಸ್ಥರನ್ನ ಕುಣಿಸಿ ಕಂಬಳಿಲೇ ನಿವಾಳಿ ಮಾಡ್ತಾರ. ಹೌದು ಹೌದು. ಎತ್ತರ್ಲೆ ಕಂಬಳಿಲೇ ನಿವಾಳಿ ಮಾಡ್ತಾರ. ಯಾವ ಊರಾಗ ಮಾಸ್ತರ ಇವತ್ತ ತಿಂಡಿ ಆಟದ. ಹೌದೌದು, ತಿಂಡಿ ಆಟದ. ನಮ್ಮ ಹನುಮಂತನ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡ್ರಿ. ನಾಡೋರಿಕ್ಕಿಂತ ಎಷ್ಟು ಹುರುಪಿನಾಗದ ನೋಡ್ರಿ. ನಾಡಿನಲ್ಲಿ ಎರಡು ಮೇಳ ಬಹಳ ಮೇಳದಂತ ಮೇಳ. ಯಾಕಂದ್ರ ಎರಡು ಇಬ್ರು ಬಹಳ ಸಾಹಿತ್ಯ ಒಳಗೆ ಬಹಳ ಶರಣರದಾರ. ಅದಕ್ಕೆ ನಾವ್ ಹೆಂಗ್ ಕೂಡ್ಸಿವಪ್ಪ ಅಂತಂದ್ರ ಒಂದು ಸಿದ್ಧಾಟಿಗೆ ಒಂದು ಕ್ಯಾಲಿ ಒಳಗೆ ಚಾಲ್ತಿ ಹಾಡ್ಬೇಕು. ಸಿದ್ಧಾಟಿ ಒಳಗ ಭಕ್ತರು ಕುಂದಿರ್ಬೇಕು, ಕ್ಯಾಲಿ ಒಳಗ ಮಕ್ಕೊಂದರ ಎದ್ದೇಳ್ಬೇಕು. ಹಿಂಗಿರ್ಬೇಕು ತಗ. ಈ ಲೆಕ್ಕದಾಗ ವಾದಿ ಬೀದಿ ಒಳಗ ಇನ್ನು ಚಾಲು ನಿರ್ಮಾಣ ಮಾಡ್ಯಾನು. ಇದು ಈ ಬಳ್ಳಿ ಸಾಗಬೇಕಾಗ್ಯದ. ಹೌದು ಹೌದು ಹೌದ್ರಿ. ಅದಕ್ಕ ಭೂಮಿ ಮೇಲೆ ಸತ್ಯಸಿದ್ಧರ ಅವತಾರ ಎತ್ತಿ ಬಂದ್ರು. ಯೋಗಿನಾದ ಮೋಕ್ಷದ ಯುಗ ಯುಗಗಳಲ್ಲಿ ಭಕ್ತಿಯನ್ನ ಮಾಡಿ ಯೋಗಿ ಅನಿಸ್ಕೊಂಡು ಪರಮಾತ್ಮನ ಗದ್ದಿಗೆ ಮೇಲೆ ಅವತಾರ ಮಾಡಿದಲ್ಲ ನಾ. ಹೌದು ಹೌದು. ಶಿವ ಪಾರ್ವತಿಯರ ಪರಮಾತ್ಮನ ಗದ್ದಿಗೆ ಮೇಲೆ ಅವತಾರ ಮಾಡುವಂತ ಪಾರ್ವತ ದೇವಿ ಕಂಬಳಿ ಎತ್ಕೊಂಡು ಮುದ್ದಾಡಿ ಲಾಲನ ಪಾಲನ ಮಾಡಿ ಜೋಪಾನ ಮಾಡಿ ಒಂದು ದಿವಸ ಸಂಸಿದ್ಧ ಕೇಳ್ತಾಳ. ಏನತ್ರಿ? ಅಮೋಘ ಸಿದ್ಧ, ನಿನ್ನ ಪ್ರೀತಿ ಯಾರ ಮೇಲೆ ಹೆಚ್ಚದಯ್ಯಪ್ಪ ಅಂತ ಕೇಳಿದ್ರು. ಹೌದು ಹೌದ್ರಿ ಸರ. ಅವಾಗ ಅಂಸಿದ್ಧ ಹೇಳ್ತಾನ, ಏನತ್ರಿ? ಯವ್ವ, ತಾಯಿ ತಂದಿ ಮೇಲೆ ನನ್ನ ಪ್ರೀತಿ ಬಹಳ ಹೆಚ್ಚಿಂದದ ವಾತಂದ. ಈಗ ಮಾತ ಎಷ್ಟು ಮಾತು ಕೇಳಿ ನಾವು ಸುಮ್ಮನೆ ಇರ್ಲಿಲ್ಲ. ಏನ್ ಮಾಡ್ತಾಳ್ರಿ ತಾಯಿ? ಅವಾಗ ತಾಯಿ ವರಿ ಹೆಚ್ಚಿ ಕೇಳ್ತಾಳ ಅಂಸಿದ್ಗ. ಏನತ್ರಿ? ನೋಡು, ನಮ್ಮ ಇಬ್ಬರು ಒಳಗೆ ಯಾರ ಮೇಲೆ ಪ್ರೀತಿ ಹೆಚ್ಚದಲ್ಲ ಒಬ್ಬರ ಹೆಸರು ಹೇಳತ್ ಹೇಳಿದ್ರು. ಹೌದು ಹೌದು ಹೌದು. ಅವಾಗ ವರಿಗೆ ಹಚ್ಚಿ ಪಟ್ಟಿಗೆ ಮೋಕ್ಷದ ಮುತ್ತೆ ಹೇಳ್ತಾನ, ಏನತ್ರಿ? ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಕಾಯುವರ್ಯಾರು, ತಂದೆ ಮೇಲೆ ನನ್ನ ಪ್ರೀತಿ. ಅವಾಗ ಪಾರ್ವತ ದೇವಿ ಇನ್ನು ಗಪ್ಪಕೊಂಡು ಬ್ಯಾಡಂದಳಕ್ಕೆ. ಏನ್ ಮಾಡ್ತಾಳ್ರಿಪ್ಪ ತಾಯಿ? ಅಮೋಕ್ಷದಿಗೆ ಹೇಳ್ತಾಳ, ಏನತ್ತ? ಅಮೋಕ್ಷದನ್ನ ವರಿಗೆ ಹಚ್ಚಿ ನೋಡ್ಬೇಕು, ಇನ್ನಟ್ಟು ಇವನು ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡು ತಾಯಿ ಏನ್ ಮಾಡ್ತಾಳ? ಅಂಶದಿಗೆ ಹೇಳ್ತಾಳ, ಏನತ್ರಿ ಸರ? ಅಮೋಘ ಸಿದ್ಧ, ಎಷ್ಟು ದಿನ ನೀ ಮಾಡಿರ್ತಕ್ಕಂಥ ಸೇವಾ ನನಗೆ ಮನಸ್ಸಿಗೆ ಬಂದಿಲ್ಲ, ನೆಮ್ಮದಿ ಆಗಿಲ್ಲ, ಆನಂದ ತಂದಿಲ್ಲ, ತೃಪ್ತಿ ತಂದಿಲ್ಲಪ್ಪ. ನಾಳೆ ನಸ್ಕಿನ ಪೂಜೆ ಎಂತಾದಾಗಬೇಕು, ಎಂತಾದ ಪೂಜೆ ಮಾಡ್ಬೇಕಂತ ಹೇಳ್ತಾಳ ತಾಯಿ. ಹುಳ ಮುಟ್ಟ ಹೂವ ಕಪ್ಪು ಕಲ್ಕಲ್ ಸೀತಾ ತಂದು ನಾಳೆ ನಸ್ಕಿನ ಪೂಜೆ ಮಾಡ್ಬೇಕು ಅಮೋಘ ಸಿದ್ಧ ಅಂತ ಕಾಲಕ್ಕ. ಹೌದು. ಅಂಶದ ಮತ್ತೆ ಹೇಳ್ತಾನ, ಏನತ್ರಿ? ಯಾವ ತಾಯಿ ಆಶೀರ್ವಾದ, ತಂದೆ ಆಶೀರ್ವಾದ, ಗುರುವಿನ ಆಶೀರ್ವಾದ ನನ್ನ ಮೇಲೆ ಇತ್ತಂದ್ರ ನೀ ಎಂತ ಸೇವೆ ಹೇಳ್ತಿ ಹೇಳು, ನಾನು ಮಾಡ್ಲಕ್ಕ ತಯಾರದೇನೆ ಅಂದ. ಹೌದು ಹೌದು ಹೌದು. ತಾಯಿ ಹೇಳಿದ ಪರೀಕ್ಷೆದಂತೆ ಯೋಗಿನಾದ ಅಮೋಘ ಸಿದ್ಧ ಸಪ್ತ ದೀಪಗಳನ್ನ ದಾಟಿ ಸಕ್ಕರೆ ಲೋಕಕ್ಕೆ ಹೋಗಿ ಹುಳ ಮುಟ್ಲಾರ್ದ ಹೂವ ಕಪ್ಪಿ ಕಲ್ಕದ ಸೀತಾಳ ತಂದು ಹೌದು ಹೌದು ಗುರು ಸೇವೆ ಮಾಡಿ ಗುರು ಸೇವೆದೊಳಗೆ ಪಾಸ್ ಆಗಿ ಯಾಕ ಬಹಳ ಇತಿಹಾಸದ ಬಹಳ ಮಾತಾಡಬೇಡ್ರಿ ಅಂದ್ರ ನಮ್ಮ ಅಣ್ಣಾಜಿ ಅವರು. ಶಾರ್ಟ್ಕಟ್ ಹೋಗುದದ. ಆ ತಾಯಿ ಕೊಟ್ಟಿರ್ತಕ್ಕಂಥ ಪರೀಕ್ಷೆದೊಳಗ ಯೋಗಿನಾದ ಅಮೋಘ ಸಿದ್ಧ ಪಾಸ್ ಆಗಿ ಶಿವ ಪಾರ್ವತಿಯರ ಒಂದ್ ದಿವಸ ಸಂಸದ್ ಹೇಳ್ತಾರ, ಏನತ್ರಿ? ಅಮೋಘ ಸಿದ್ಧ, ಕಲಿ ಕಟ್ಟೆ ಹರಿಯದ ಧರ್ಮನೇ ಸುಳ್ಳಾಗಲಕ್ಕತ್ತದ, ಮರ್ತ ಲೋಕದಾಗ ಮಾನವ ಉದ್ಧಾರಕ್ಕಾಗಿ ನೀನು ಹೋಗ್ಬೇಕಪ್ಪ ಅಂತ ಕಾಲಕ್ಕ ಮುಂದೆ ಏನಕ್ಕಂತ ಸರ? ಅಮೋಘ ಸಿದ್ಧ ಮತ್ತೆ ಹೇಳ್ತಾನ, ಏನತ್ರಿ? ಯಪ್ಪ ಸರ್ವ ಸಾಹಿತ್ಯವನ್ನ ನನಗೆ ಕೊಟ್ಟು ನನ್ನ ಬೆನ್ನಿಂದ ನೀ ಇರ್ತಾನಂದ್ರ ನಾನು ಈಗಿಂದೀಗ ಹೋಗ್ಲಾಕ ತಯಾರದೇನೆ ಅಂದ. ಏನೇನು ಸಾಹಿತ್ಯ ತಗೊಂಡ್ಬರ್ತಾನ್ರಿಪ್ಪ ಅಮೋಘ ಸಿದ್ಧ? ಹೋಮದ ಕಮಲಿ ನೇಮದ ಬೆತ್ತ ಮಲಿಕೆಯಲ್ಲ ಬೆಳಕಿಯಲ್ಲ ಬಡವನ ಬಗ್ಗೆ ಬಂದಿನ ಮಕ್ಕಳು ಸಾತ್ಸತ್ತಿಗೆ ಮೇಲ್ ಕಳ್ಸ ಕಂಚಿನ ಕೈತಲ್ಲ ಮುತ್ತಿನ ಪಲ್ಲಕ್ಕಿ ನಂದಾಲಿಗೆ ನಂಬಿಕೋಲ ಸಿರಗ ತಳಿಸಿ ಬರೆದ ಬಟ್ಟಿ ಒಳಗ ನಗರ ನಾವು ಬೆತ್ತ ಮುಂದೆ ನಂದಿ ಹಿಂದೆ ತಂದೆ ಬಯಲು ಬುತ್ತಾಳಿಸಿದ್ದ ಸಂಘಾಟ ತಗೊಂಡ ನನ್ನಪ್ಪ. ಹೌದು ಹೌದು. ಕೈಲಾಸವನ್ನು ಬಿಟ್ಟ ಮಂದರಗಿರಿ ಪರ್ವತ, ದ್ರೋಣಗಿರಿ ಪರ್ವತ, ಹಸ್ತಿನಾಪುರ, ಶಿರ್ಸನ ಅಲ್ಲ ಮೂಲ ಪೀಠ ಮುಮ್ಮೆಟ್ಟ ಗುಡ್ಡಕ್ಕೆ ಬಂದೆಲ್ಲ ನಾ. ಹೌದು ಹೌದು. ಮುಮ್ಮೆಟ್ಟ ಗುಡ್ಡಕ್ಕೆ ಬಂದು ಕಲ್ಲು ಗದ್ದಿಗೆ ಮಾಡಿ ಮುಳ್ಳು ಹಾಸಿಗೆ ಮಾಡಿ ಹಗ್ಗ ಕೊಲ್ಲದೆ ಅಂತಲೇ ಡೇರಿ ಹೊಡೆದು ಮುಂದೆ ಯೋಗಿನಾದ ಅಮೋಘ ಸಿದ್ಧಗೆ 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರಿವಿನ ಮಕ್ಕಳು. ಯಾವ ಪ್ರಕಾರ ಇತಿಹಾಸ ಹುಟ್ಟಿ ಮುಂದೆ ಸಾಗ್ತತೆ ಅನ್ನೋದನ್ನ ಮುಂದಿನ ಸಂಧಿಗೆ ಸವಿಸ್ತಾರವಾಗಿ ಹೇಳುಣ್ರಿ. ಹೇಳುವುದ ಯಾಕಂದ್ರೆ ನಮ್ಮ ಮುದ್ದೇಬಿಹಾಳ ಗ್ರಾಮದ ಗುರು ಹಿರಿಯರು ಇವತ್ತ ಗ್ರಾಮ ದೇವತೆ ಜಾತ್ರೆ ನಿಮಿತ್ತವಾಗಿ ಬಹಳ ಚಂದ ಬಹಳ ಹೌಸ್ಕಿಂದ ಕೂಡ್ಯಾರ್ರಿ. ನೋಡ್ರಿ ಎಲ್ಲಾರು ಎಷ್ಟು ನಗುಮುಖದಿಂದ ಕುಂತಾರು. ಯಾಕ ಸತ್ಯ ಸಿದ್ಧರ ಸೇವಾದೊಳಗ
ಇವತ್ತ ಡೊಳ್ಳಿನ ಹಾಡ ತಿಳಿದ್ರು ಕೇಳಬೇಕಾಗ್ಯದ, ತಿಳಿಲಿಲ್ಲ ಅಂದ್ರು ಕೇಳಬೇಕಾಗ್ಯದ. ಸಾರ ಹಾ ಹೇಳಪ್ಪ. ತಿಳಿದ್ರ ಕೇಳ್ರ ಒಂದ್ ಸ್ವಲ್ಪ ಚಲೋ ರೀ, ಹಾ ತಿಳಿಲಿಲ್ಲ ಅಂದ್ರ ಕೇಳಿ ಏನ್ ಮಾಡುದ್ರಿ? ಮನ್ಯಾಗ ಹೋಗಿ ಮಾಡ್ಕೊಂಡ್ರ ಒಂದ್ ಜಪ್ ನಿದ್ದೆ ಆಕೈತಿ. ಏ ಹುಚ್ಚ, ಇದು ಸತ್ಯ ಸಿದ್ಧರ ಪೌಳಿ ಅಂದ್ರೆ ಹೆಂಗೈತಂದ್ರ ಹೆಂಗ್ರಿ? ಇದು ಒಂದು ಹಿಟ್ಟಿನ ಗಿರಿನಿ ಇದ್ದಂತ ಜಾಗ ಇದ್ದಂಗಿದು. ಹಿಟ್ಟಿನ ಗಿರ್ನಿ ಅಂದ್ರ ರೀ, ನೋಡು ಬೀಸಾಕ್ ಹೋಗ್ತಿರ್ಲ ಕಾಲ ತಗೊಂಡ, ಹೌದ್ ಅಲ್ಲಿ ನೀವು ಬೀಸಾಕ ಕಾಲು ತಗೊಂಡು ಹೋಗ್ಯಾರ ಕುಂಡ್ರಿ, ಹೌದ್. ಇಲ್ಲಂದ್ರ ಹೋಗಿ ಹಂಗಾರಿ ಆ ಬೀಸನ್ ಗಿರ್ನಿ ಅವ್ನ ಜೋಡಿ ಒಂದ್ ತಂಬಾಕ್ ತಿನ್ಕೋತ ಒಂದ್ ಅರ್ಧ ತಾಸು ಕುಂಡ್ರಿ. ಏನ್ ಮಾಡ್ತದ್ರಿಪ್ಪ? ಏನ್ ಮಾಡ್ತತಿ ಗಿರ್ನಿ? ಹಿಟ್ಟು ಬಡಿಸ್ತದ. ಹಾ ನೀ ಬೀಸಾಕ್ ಹೋಗಿಲ್ಲ ಕರೆ ನಿನಗ ಹಿಟ್ಟು ಹೆಂಗ ಬಡದ್ ಕಳಿಸ್ತತ್ಲ ಹಂಗ? ಹಂಗ ಇವತ್ತು ತಿಳಿದ್ರು ಕೇಳ್ರಿ, ತಿಳಿಲಿಕ್ಕೂ ಕೇಳ್ರಿ, ಬಾಲಿಲ್ಲ ತುಸು ನೀವು ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳಿಗೆ ಮೋಕ್ಷ ಸಿಗ್ತತ. ಹೌದು ಹೌದು ಹೌದು. ಯಾಕ? ಯಾಕ್ರಿಪ್ಪ? ಮನ್ಯಾಗ ಮಾಡಿರ್ತಕ್ಕಂಥ ಪಾಪ ಕರ್ಮಾದಿಗಳನ್ನ ಇಂಥ ಪುಣ್ಯಕ್ಷೇತ್ರ ಜಾಗದೊಳಗೆ ಬಂದ ಕಳ್ಕೊಳಕ್ ಸಾಧ್ಯತೆ ಅಲ್ಲಣ್ಣ. ಹೌದು ಹೌದು ಹೌದ್ರಿಪ್ಪ. ಮತ್ತೆ ಇಲ್ಲಿ ಬಂದು ಬರೀ ಗದ್ಲ ಮಾಡಿ ಏನಾರ ಮಾಡಿ ಇಲ್ಲಿ ಪಾಪ ಮಾಡ್ರಿ ಅಂದ್ರ ಇದು 7 ಜನ್ಮ ಹೋದ್ರು ನಿಮ್ಗ ಪಾಪ ಬೆನ್ನ ಬಿಡ ಅಂತ ಹೇಳ್ಯಾರ ಮಹಾತ್ಮರು. ಹೌದು ಹೌದ್ರಿ ಸರ. ಅದಕ್ಕೆ ನಮ್ಮ ಕಮಿಟಿ ಗುರು ಹಿರಿಯರು ಏನ್ ಮಾಡ್ಯಾರಿಪ್ಪ? ಯಾವ ನಮ್ಮ ಹನುಮಂತನ್ನ ಅವರು ಮೆಲಿನ ಮಣಿ ಅವರು, ನಮ್ಮ ಭೀಮಶಪ್ಪನವರು ಬಹಳ ಚಂದ ಈಗಾಗಲೇ ಶುರುವಾತ ಒಂದು ಚೌಕಟ್ ಹಾಕಿ ಕೊಟ್ಟಿದ್ರು. ಹಾಕಿ ಕೊಟ್ಟರು. ನಮ್ಮ ಸರ್ಜೋಡಿ ಕಲಾವಂತ ಹೌದ್. ಪ್ರಶ್ನೆ ಕೇಳ್ತಾರತ್ ಮಾಡಿದ್ದೇನ. ಆ ಬೆನ್ನ ಹತ್ತಾರತ್ರಿ. ಹಾ ಅವ್ರ ಬೆನ್ನ ಹತ್ತಾರ, ಬೆನ್ನ ಹತ್ಲಿ ಅವರು. ಹೌದ್ ಅದಕ್ಕ ಆ ಕಮಿಟಿ ಅವರು ಹೌದ್. ಯಾವ ಪ್ರಕಾರ ವಿಷಯಗಳನ್ನ ಏನ ಜನರಲ್ ಆಗಿ ಮಾಡುದು, ಹಾಲು ಮತ್ತ ಏನು ಸಿದ್ಧಾರ್ಥಿ ಒಳಗೆ ಮಾಡುದು, ಏನು ಹಾಲು ಮತದೊಳಗೆ ಮಾಡುದು, ಎರಡು ಪ್ರಶ್ನೆ ಹೇಳ್ರಿ ನೀವು. ಇಲ್ಲ ನೀವು ಪ್ರಶ್ನೆ ಕೇಳ್ರಿ ಅಂದ್ರ ಕೇಳುನು, ಹೌದ್. ಬ್ಯಾಡ್ರಿ ಅಂತಂದ್ರ ಸುಮ್ಮ ಹಾಡಿ ಅವ್ರಿಗೆ ಪರ ಕೊಟ್ಟು ಬಿಡುನು. ಏ ಕೇಳತ್ತರಿ ಎಲ್ಲಾರ ಅಪೇಕ್ಷೆ ಕೇಳನ್ನೋದದ. ನಿಮಗ ಊರ್ ಬಿಡೋಕಿನ್ನ ಮುಂಚೆ ಹೇಳಿದ್ದೆ, ನೀವು ನನಗೆ ಫೋನ್ ಮಾಡಿದ್ರಿ, ಹೆಂಗ್ರಿ ಮಾಸ್ತರ ಕಣ ಹೆಂಗೈತೆ ಅಂತ ಕೇಳಿದ್ರಿ. ಕಣ ಭಾಳ ತುರ್ಸಿನಿಂದ ಒಂದು ಸಿದ್ಧಾಟಿಗೆ ಇರ್ಲಿ, ಒಂದು ಮನರಂಜನೆ ಇರ್ಲಿ ಹೇಳಿದೆ ನಿಮಗೆ. ಒಂದು ಸಿದ್ಧಾಟಿಗೆ ಒಂದು ಮನರಂಜನೆ ಇರ್ಲಿ. ಈ ಕಡೆ ಅದನ್ನು ತಿಳಿಬೇಕು, ಇದನ್ನು ತಿಳಿಬೇಕು. ಮನುಷ್ಯರು ಎದ್ದು ಹೋಗ್ಬಾರ್ದು, ಕುಂತವ್ರಲ್ಲೇ ಕುಂದಿರ್ಬೇಕು. ಈ ಲೆಕ್ಕದಾಗ ಹನುಮಂತ ಮಾಸ್ತರ ಇವತ್ತ ತಿಂಡಿ ಆಟದ. ಹೌದೌದು, ತಿಂಡಿ ಆಟದ. ನಮ್ಮ ಹನುಮಂತನ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡ್ರಿ. ನಾಡೋರಿಕ್ಕಿಂತ ಎಷ್ಟು ಹುರುಪಿನಾಗ ನೋಡ್ರಿ. ನಾಡಿನಲ್ಲಿ ಎರಡು ಮೇಳ ಬಹಳ ಮೇಳದಂತ ಮೇಳ. ಯಾಕಂದ್ರ ಎರಡು ಇಬ್ರು ಬಹಳ ಸಾಹಿತ್ಯ ಒಳಗೆ ಬಹಳ ಶರಣರದಾರ. ಅದಕ್ಕೆ ನಾವ್ ಹೆಂಗ್ ಕೂಡ್ಸಿವಪ್ಪ ಅಂತಂದ್ರ ಒಂದು ಸಿದ್ಧಾಟಿಗೆ ಒಂದು ಕ್ಯಾಲಿ ಒಳಗೆ ಚಾಲ್ತಿ ಹಾಡ್ಬೇಕು. ಸಿದ್ಧಾಟಿ ಒಳಗ ಭಕ್ತರು ಕುಂದಿರ್ಬೇಕು, ಕ್ಯಾಲಿ ಒಳಗ ಮಕ್ಕೊಂದರ ಎದ್ದಳ್ಬೇಕು. ಹಿಂಗಿರ್ಬೇಕು ತಗ. ಈ ಲೆಕ್ಕದಾಗ ವಾದಿ ಬೀದಿ ಒಳಗ ಇನ್ನು ಮ್ಯಾಗ ಚಾಲು. ಅದಕ್ಕ ಆ ಸಿದ್ಧಾರ್ಥಿ ಒಳಗ ಹಾಲು ಮತದೊಳಗ ಹೌದು ಹೌದು. ಒಂದು ನಮ್ಮ ಸರ್ಜೋಡಿ ಕಲಾವಂತರಿಗೆ ಏನು ಕೇಳುದದ? ಏನಂತ ಕೇಳ್ಬೇಕತ್ರಿ? ಹಾಲು ಮತದೊಳಗ ಆ ಎಷ್ಟೋ ಜಾಗಕ್ಕೆ ಮಹಾತ್ಮರು ಶರಣರ ಹತ್ಯಕ್ಕೆ ಹೋಗಿ ನಾವು ಮಕ್ಕಳ ಸಂತಾನಗಳನ್ನ ಪಡಿತೀವಿ. ಹೌದು ಹೌದು ಹೌದು. ಏಕಕ್ಕ ಇಳಿ ಅನ್ನತ್ತಾರ ನೋಡಪ್ಪ. ಅವ್ರಿಗೆ ಕಾಣುವತ್ತ ಕಕ್ಕ ನೀನು ಅವ್ರ ಜೊತೆ ಹೋಗಿ ಕೂತು ಬಿಡು. ಇರ್ಲಿಲ್ಲ ಸಮಾನ. ಹಾಲು ಮತದೊಳಗೆ ಏನು ಕೇಳುದದ ತಂದ್ರೆ ಏನನ್ನ? ಏನಂತ ಕೇಳುದದ? ಒಬ್ಬ ಹಾಲು ಮತದ ಮಹಾಪುರುಷಿಗ ಮಕ್ಕಳಿರಂಗಿಲ್ಲ. ಹೌದು ಹೌದು ಹೌದು. ಮಕ್ಕಳಿರಂಗಿಲ್ಲ, ಮಗನಿಗೆ ಮಕ್ಕಳ ಆಗಂಗಿಲ್ಲ. ಹೌದು. ಅಂದ್ರ ಆ ಮಹಾಪುರುಷನ ಹೊಟ್ಟೆಲಿ ಅವನಿಗೆ ಲಗ್ನ ಮಾಡ್ತಾನ ಮಗನಿಗೆ, ಮಗನಿಗೆ ಮಕ್ಕಳಾಗಂಗಿಲ್ಲ. ಹೌದು ಹೌದು ಹೌದು. ಮಗನಿಗೆ ಮಕ್ಕಳಾಗಂಗಿಲ್ಲ ಅಂತೇಳಿ ಮಕ್ಕಳ ಚಿಂತೆ ಒಳಗ ಪ್ರಾಣ ಬಿಡ್ತಾನು. ಹೌದು ಹೌದು. ಮಕ್ಕಳ ಚಿಂತೆ, ಮಗನಿಗೆ ಮಕ್ಕಳಾಗಲಿಲ್ಲ ಅಂತೇಳಿ ಮಕ್ಕಳ ಚಿಂತೆ ಒಳಗೆ ಪ್ರಾಣ ಬಿಡ್ತಾನ. ಆ ಪ್ರಾಣ ಬಿಟ್ಟಿರ್ತಕ್ಕಂಥ ಮಹಾಪುರುಷನ ಹೆಸರೇನು? ಹೌದು ಹೌದು. ಮತ್ತ ಯಾವನಿಗೆ ಮಕ್ಕಳ ಆಗಲಿಲ್ಲ. ಹೌದು ಹೌದು. ಇದು ನಿಮಗ ಹಾಲು ಮತದೊಳಗೆ ಒಂದು ಪ್ರಶ್ನೆ.
ಇನ್ನು ಜನರಲ್ ರೀಪ ಇನ್ನು ಜನರಲ್ ಅಲ್ಲಿ ಏನ್ ಕೇಳೋದದ ಅಂದ್ರ ಏನಂತ ಕೇಳ್ಬೇಕತ್ತೀರಿ? ಯಾಕಂದ್ರೆ ಈ ಊರೊಳಗ ಬರೀ ಹೇಳಾರ್ದಂತ ಕೇಳೋದು ಬೇಡ, ಹೌದು ಹೌದು, ಹೇಳಿರ್ಬೇಕು, ಮಂದಿಗೆ ತಿಳಿದಿರ್ಬೇಕು ಅಂತ ಪ್ರಶ್ನೆ ಕೇಳುದದ. ಹಾ. ಹೌದು, ಆ ಹಾಲು ಮತ್ತದೊಳಗ ಏನಂತ ಕೇಳ್ಬೇಕತ್ತಿದ್ರಿ? ಜನರಲ್ ಅಂದ್ರು ಅದೇ ಸಿದ್ಧಾರ್ಥಿ ಎಲ್ಲೇನೆ ಅದು. ಹೌದು ಹೌದು, ಆ ಎಲ್ಲ ಈಗ ದೇವರು ಬಂದ್ರ ಮನಿಗೆ ಯಾರೇ ಒಂದು ದೇವತಾ ಬರಮಾಡಿಕೊಂಡು ಬಂದ್ರ ನಿವಾರಣೆ ಮಾಡ್ತಾರ, ತಮಗೆಲ್ಲ ಗೊತ್ತೈತಿ. ಯಾರ ರೊಟ್ಟಿಲೇ ನಿವಾಳಿಸ್ತಾರ, ಹೌದು. ಯಾರ ಅನ್ನದ್ಲೇ- ಅನ್ನದ್ಲೇ ನಿವಾಳಿಸ್ತಾರ, ಹೌದು ಹಿಂಗ ಹಲವಾರು ರೀತಿ ನಿವಾರಿಕೆ ಮಾಡ್ತಾರು. ಹೌದು ಹೌದು ಹೌದು, ಒಂದು ಊರಾಗ ಕುರುಬರು ಮುಖ್ಯಸ್ಥರು ದೇವರ ಮುಂದೆ ಕುಣಿಸಿ, ಕುಣಿಸಿ ದೇವರ ಮುಂದೆ ಕುರುಬರ್ನ ಆ ದೇವರ ಮುಂದೆ ಕುರುಬರು ಮುಖ್ಯಸ್ಥರನ್ನ ಕುಣಿಸಿ ಕಂಬಳಿಲೇ ನಿವಾಳಿ ಮಾಡ್ತಾರ. ಹೌದು ಹೌದು, ಎತ್ತರ್ಲೆ ಕಂಬಳಿಲೆ ಕಂಬಳಿಲೆ ಕಂಬಳಿಲೇ ನಿವಾಳಿ ಮಾಡ್ತಾರ. ಯಾವ ಊರಾಗ ಕಂಬಳಿಲೇ ನಿವಾಳಿ ಮಾಡ್ತಾರ? ಹೌದು ಹೌದು ಹೌದು. ಇದು ನಿಮಗೊಂದು ಜನರಲ್ ಪ್ರಶ್ನೆ. ಹೌದು, ಇನ್ನು ಬಾಳೆಹಣ್ಣು ಮಾತನಾಡಲಾರ್ದೆ ಒಂದು ಸತ್ಯ ಸುಂದರ. ಸತ್ಯ ಸುಂದರ ಕ್ಯಾಲಿ ಹಾಡಿ ಹೌದು, ಯಾಕ ಮಹಾತ್ಮರು ಹೇಳ್ಯಾರು? ಏನಂತ ಹೇಳ್ತಾರು? ಇವತ್ತು ಈ ಮನುಷ್ಯ ಜನ್ಮಕ್ಕ ಬಂದು ಹೌದು, ಕಾಶಿ ರಾಮೇಶ್ವರ ದೇಶ ನಾನು ತಿರುಗಿ ಬಂದ ಸೋಚಿ ನೋಡ್ರ ಕರೆ ಕಾಣಲಿಲ್ಲ ಯಾವುದಾ? ಹೌದು, ಅಲ್ಲಿ ನೀರ ಬರ್ತಾವ್ರಿ ಅವ್ವ, ಇಲ್ಲೇ ಹರದ. ಏನು ಕಾಶಿ ರಾಮೇಶ್ವರ ನೀರ್ ಈ ಕಡೆ ಬರ್ತಾವು? ಆ ನಮ್ಮಲ್ಲಿ ಭ್ರಾಂತಿ ಅದ. ಏನತ್ರಿ? ಕಾಶಾಗಿನ ನೀರು ಒಯ್ದು ರಾಮೇಶ್ವರಕ್ಕೆ ಹಾಕಬೇಕು, ಹೌದು ರಾಮೇಶ್ವರದ ನೀರ್ ತಂದು ಕಾಶಾಗ ಹಾಕಬೇಕು. ಹೌದು ಹೌದು ನಮ್ಮ ಮನಸ್ಸು ಹೊಲಸು ಮಾಡ್ಕೊಂಡು ಕಾಶಿಗೆ ಹೋದ್ರದೇನ್ ರಾಮೇಶ್ವರಕ್ಕೆ ಹೋದ್ರದೇನ್? ಹೌದು ಹೌದು, ಮನ್ಯಾಗ ಹರಿದವ ಒಪ್ಪಿಗೆ ಒಂದು ತುತ್ತ ಅನ್ನ ಹಾಕುಲ್ದವ್ರ ಎಲ್ಲಿ ಹೋದ್ರು ಕಾಲಿ ಹತ್ತಿರ ಹೌದು ಮಹಾತ್ಮರು. ಹೌದು 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 ಹೌದು. ಅದಕ್ಕೆ ಹೇಳ್ತಾರ ಅವರು, ಏನತ್ರಿ? ಕರೆ ಮನಸ್ಸ ಐತಿ ಕಾಶಿ ತಿಳಿದು ನೋಡ ನೀ ಸೋಸಿ. ಸೋಸಿ ಕರೆ ಮನಸ್ಸ ಐತಿ ಕಾಶಿ ತಿಳಿದು ನೋಡ ನೀ ಸೋಸಿ, ಅಂತ ಕರುಣ ರಾಮೇಶ್ವರ ನಿನ್ನೊಳಗಿರುವುದ. ಹೌದು, ನಿನ್ನ ಬಿಟ್ಟ ಮತ್ತ ಕಡೆಕಲ್ಲಿ ದೇವರಿರುವುದ 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 ತಿಳಿಯರಲ್ಲ. ಹೌದು ಹೌದು ಹೌದ್ರಿ ಸರ. ಅದಕ್ಕೆ ಬಹಳ ಮಾತನಾಡಲಾರ್ದೆ ಹೌದು, ಸತ್ಯ ಸುಂದರ ಕ್ಯಾಲಿ ಹಾಡಿದ ಕುಂತು ಜನ ಕೂಗು ಬರ್ದಿರ್ಬೇಕು. ಹೊಸ ಚಾಲ್ ಬರ್ಲಿ ಮತ್ತಿಲ್ಲ. ಹಾ, ಹೊಸ ಚಾಲ ಹಾಡಿ ಹೊಸ ಹೊಸ ದಾಟಿ ಬಿಡ್ರಿ, ಹುಡುಗರು ಹುರುಪ್ ಬಾಳದಾವ್ ಇಲ್ಲಿ. ಹಾ, ಯಾಕೆ ನಮ್ಮ ಅಣ್ಣನ ಬಳಗದವ್ರು ನೋಡ್ಬೇಕು. ಹೌದು, ಯಾಕಂತಂದ್ರ ಈ ಕಡೆ ಮುದ್ದೆ ಬಿಯಾಳ ಇಂಡಿ ಬಿಜಾಪುರ ಭಾಗದಾಗ ಡೊಳ್ಳಿನ ಹಾಡಿಕಿಪ್ಪ ಅಂತಂದ್ರ ಬಹಳ ಚಿತ್ತದಿಂದ ಎಲ್ಲಾ ರೀತಿಯಿಂದ ಹುರುಪು ಕೊಡ್ತಕ್ಕಂಥ ಕಲಾವಂತರದಾರ. ಹೌದು. ಅದಕ್ಕ ಒಂದ 4 ಮಂದಿ ಧರ್ಮರು ಸತ್ತಿಸಿದ್ರು ಹೊನ್ನ ಬೀವರಿಗೆ ಒಳಗ ಹೌದು. ಧರ್ಮನ ಕಟ್ಟಿ 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 ಸಂತಿ ಹೆಂಗ ಮಾಡ್ತಾರಂತಕ್ಕಂಥದನ್ನ ಹೌದು ಒಂದು ಸತ್ಯ ಸುಂದರ ಕ್ಯಾಲಿ ಹಾಡಿ ಹಾಡಿ ಸರ್ಜರಿ ಕಲಾವಂತರಿಗೆ